ಸಂಚು ಮಾಡ್ತಾರೆ ಇಲ್ಲ ತಡ್ಕೊಳ್ಳಿ ಒಂದು ನಿಮಿಷ ಇಲ್ಲ ಮೇಲ್ಗಡೆ ಮಾತುಕತೆ ಹೋಗಿದೆ ಅಂತೇಳಿ ಮತ್ತೆ ತಿರ್ಗಾ ತಲೆ ಮೇಲೆ ಕಿವಿಗೆ ಹೂವು ನೋಡಿ ಯಾಕೆ ಸಿದ್ದರಾಮಯ್ಯನವ್ರ ಬಗ್ಗೆ ಇಲ್ಲಿವರೆಗೂ ಮಾತಾಡ್ತಿರ್ಲಿಲ್ಲ ಈಗ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ 4 ವಿಷಯಕ್ಕೆ. ಮೊದಲೇನಾಗ್ತಿತ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದ ವ್ಯಕ್ತಿತ್ವ ಅಂತ ಅನ್ಸಿತ್ತು MLA ಗಳಿಗೆ ಮಿನಿಸ್ಟರ್ಗಳಿಗೆ. ಎರಡನೇದು ಮೋಸ್ಟ್ ಪಾಪ್ಯುಲರ್ ಲೀಡರ್ ಅಹಿಂದ ಲೀಡರ್ ಅಂತ ಅನ್ಸಿತ್ತು ಅವರಿಗೆ. ಅದಾದ್ಮೇಲೆ ಗೆಲ್ಸ್ತಕ್ಕಂಥ ತಾಕತ್ತಿದೆ ಅನ್ಸಿತ್ತು. 4 ಆಪ್ತ ಬಳಗ ಗಟ್ಟಿಗಿದೆ ಅಂತೇಳಿ. ಇವತ್ತೇನಾಯ್ತು, ಅಹಿಂದ ಸಮುದಾಯಕ್ಕೆ ವಿಪರೀತ ಅನ್ಯಾಯ ಆಗ್ತದೆ. ಕೇವಲ ಮೂಡಕ್ಕೆ ಸೊನ್ನೆ ಮಾತಾಡಬೇಡಿ, ಈಗಾಗಲೇ ಇಡೀ ಚಾರ್ಜ್ ಶೀಟ್ ಆಗಿದೆ. ಇದರೊಳಗಡೆ ವಾಲ್ಮೀಕಿ ಹಗರಣದಲ್ಲಿ ಹಣಕಾಸು ಇಲಾಖೆ ನೇರವಾಗಿ ಆಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ದಲಿತರಿಗೆ ಅನ್ಯಾಯ ಮಾಡಿದರೆ ಅಹಿಂದ ಪಾಪ್ಯುಲರ್ ಹೋಗಿದೆ. ಗೆಲ್ಲಿಸ್ತಕ್ಕಂಥ ತಾಕತ್ತಿಲ್ಲ. MP ಎಲೆಕ್ಷನ್ ಆಗಲೇ ಗೊತ್ತಾಗೋಗಿದೆ. ಆಪ್ತ ಬಳಗ ಏನ್ ಗಟ್ಟಿಗಿತ್ತು ಅವರೇ ಬೆನ್ನಿಗೆ ಚೂರಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಸ್ ದ ವೀಕ್ ಅಂಡ್ ವಲ್ನರಬಲ್ ಪೊಸಿಷನ್ ನಿಂತಿದ್ದಾರೆ. ಜೊತೆಗೆ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ತಂದ್ಕೊಂಡಿದ್ರಲ್ಲ, ಇವತ್ತು ಇಡೀ ಮೈಯೆಲ್ಲ ಕಪ್ಪು ಕಾಗಿ ಆಗೋಗಿದೆ. ಇವತ್ತು ಸಿದ್ದರಾಮಯ್ಯನವರಿಗೆ ನೈತಿಕತೆ ಉಳಿಸ್ಕೊಳ್ಳೋಕೆ ಏನೂ ಇಲ್ಲ. ಹಾಗಾಗಿ ಅವರನ್ನ ನೆಚ್ಕೊಂಡ್ರೆ ನಮ್ಗೆ ಏನು ಆಗೋದಿಲ್ಲ ಅಂತೇಳಿ ಅವರ MLAಗಳಿಗೂ ಗೊತ್ತಾಗಿದೆ, ಮಿನಿಸ್ಟರ್ಗೂ ಗೊತ್ತಾಗಿದೆ. ಈ ಅಭಿಯಾನ ಹಾಗೆ ಮಾಧ್ಯಮಗಳ ಸಮ್ಮುಖದ ಹೇಳಿಕೆ ಇದೆಲ್ಲದರ ನಡುವೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಬಹಳ ವ್ಯಾಲಿಡ್ ಹಾಗೆ ಬಹಳ ಮುಖ್ಯ ಅನಿಸೋ ಒಂದು ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡಿದ್ರಪ್ಪ. ಅದೊಂದು ಬ್ರೇಕಿಂಗ್ ಹಾಕೊಂಡು ಅವ್ರು ಬೈಟ್ ಕೇಳ್ಕೊಂಡು ಚರ್ಚೆನ ಎಂಡ್ ಮಾಡೋ ಹೊತ್ತಿಗೆ ಬಹಳ ಮುಖ್ಯವಾದ ವಿಚಾರವನ್ನು ಚರ್ಚೆಗೆ ಒಳಪಡಿಸಲೇಬೇಕು. CM ಫೈಟ್ ನಡುವೆ ಬಡವಾಗಿ ಹೋಗ್ತಿದ್ದಾರಂತೆ ಶಾಸಕರು. ಅನುದಾನವೂ ಇಲ್ಲ, ಕಾಳಜಿಯೂ ಇಲ್ಲ. ಇನ್ನು ಕ್ಷೇತ್ರಕ್ಕೆ ಹೋದ್ರೆ ಮತದಾರರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕಾಗ್ತಾ ಇಲ್ಲ. ನಮಗೆ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ. ಕೇಳಿಸ್ಕೊಳ್ಳಿ ಅವ್ರ ಮಾತನ್ನ. ದುಡ್ಡು ಅಲೋಕೇಟ್ ಆಗಿರೋದ್ರಿಂದ ಮಾಡಬೇಕಲ್ಲ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನು ಕಾನ್ಸೆಪ್ಟ್ ಐತೆ ಅದ್ರ ಮೇಲೆ ಇದನ್ನು ಮಾಡಿದ್ದಾರೆ. ಅದು ಟ್ರಿಕಲ್ ಡೌನ್ ಆಗಿ ಎಕಾನಮಿಯಲ್ಲಿ ನಿಮಗೆ ಕಾಣಿಸ್ಬೇಕಾದ್ರೆ ಸುಮಾರು ದಿನ ಹಿಡಿತದೆ. ಇವಾಗ ಒಂದು ವರ್ಷ ಅಂದ್ಕೊಳ್ಳಿ, ಯಾಕೆಂದರೆ ಎಲ್ಲ ಕಾರ್ಯರೂಪಕ್ಕೆ ತಂದು ಅದನ್ನು ಇಳಿದು ಅದನ್ನು ಅರ್ಥ ಮಾಡ್ಕೊಂಡು ಈಗ ಡೆವಲಪ್ಮೆಂಟ್ ಅಂದರೆ ಏನು ಅನ್ನೋದನ್ನು ನಾವು ಕ್ವೆಶ್ಚನ್ ಮಾಡಬೇಕು. ದುಡ್ಡು ಅಲೋಕೇಟ್ ಆಗಿರೋದ್ರಿಂದ ಮಾಡಬೇಕಲ್ಲ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನು ಕಾನ್ಸೆಪ್ಟ್ ಐತೆ ಅದ್ರ ಮೇಲೆ ಇದನ್ನು ಮಾಡಿದ್ದಾರೆ. ಅದು ಟ್ರಿಕಲ್ ಡೌನ್. ಈ ಹೇಳಿಕೆಗೆ ಮುಂಚೆ ಏನು ಹೇಳಿದ್ರು ಅದು ಸಾಧ್ಯ ಆದರೆ ಪ್ಲೇ ಮಾಡಿಸೋಣ. ಇದಕ್ಕೆ ಮುಂಚೆ ಏನು ಹೇಳಿದ್ರು ಅಂದರೆ ಅನುದಾನ ನಾವೇನು ಅನ್ಕೊಂಡಿದ್ವಲ್ಲ, ಸರ್ಕಾರ ರಚನೆ ಆದಾಗ ಎಷ್ಟೆಲ್ಲ ಅನುದಾನ ಬರುತ್ತೆ, ಏನೆಲ್ಲ ಅಭಿವೃದ್ಧಿ ಆಗುತ್ತೆ, ಅದು ಆಗ್ತಾ ಇಲ್ಲ. ಏನು ವೀರಣ್ಣ ಅವರೇ, ದರ್ಶನ್ ಪುಟ್ಟಣ್ಣಯ್ಯವ್ರು ಹೇಳಿರೋದು. ಅಲ್ಲಿಗೆ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು, ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂದರೆ ಯಾವುದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು ಅದ್ರ ಬಗ್ಗೆ ಬಿಟ್ಟು ಬೇರೆ ಎಲ್ಲದ್ರ ಬಗ್ಗೆ ಗಮನ ಕೊಡ್ತಿದ್ದಾರೆ. ಅಷ್ಟೇ ಅಲ್ವಾ ಸಾರಾಂಶ? ಹೌದು ಮೇಡಮ್. ನೋಡಿ, ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ, ಅವರೂ ಕೂಡ ಇದೇ ಮಾತನ್ನು ಹೇಳಿದ್ರು. ಸುಮಾರಷ್ಟು ಸಚಿವರುಗಳು, ಶಾಸಕರುಗಳು ಇದನ್ನೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರ ಕ್ಷೇತ್ರಗಳಿಗೆ ಮತದಾರಗಳನ್ನ ಭೇಟಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಯಾವುದೇ ಅನುದಾನ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಕೂಡ ಕ್ಷೇತ್ರಗಳಲ್ಲಿ ಆಗ್ತಾ ಇಲ್ಲ. ಕೊನೆ ಪಕ್ಷ ರಸ್ತೆಗಳಲ್ಲಿರೋ ಗುಂಡಿ ಕೂಡ ಮುಚ್ಚಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ಗಳು 15 ದಿನ ಗಡುವು ಕೊಟ್ಟಿದ್ದಾರಂತೆ ಬೆಂಗಳೂರು ರಸ್ತೆ ಗುಂಡಿ ಮುಚ್ಚೋದಕ್ಕೆ. ನಾನು ಒಂದು ರಸ್ತೆ ಹೇಳ್ತೀನಿ, 1000 ಗುಂಡಿ ಇದೆ ಆ ರಸ್ತೆನಲ್ಲಿ. ಬೆಂಗಳೂರು ಹೃದಯ ಭಾಗದಲ್ಲಿ ಇದೆ ಆ ರಸ್ತೆ, 1000 ಗುಂಡಿ ಇದೆ. ಇವರು ರಸ್ತೆ ಗುಂಡಿ ಫಸ್ಟ್ ಮುಚ್ಚಲಿ, ಅಭಿವೃದ್ಧಿ ಅನುದಾನ ಎಲ್ಲ ನಂತರ ಮಾಡಲಿ. ಅದಕ್ಕೆ ಮೊದಲು ಈಗ ಸಿದ್ದರಾಮಯ್ಯ ಅವರಿಗೆ ನಾಳೆ ಏನು ತೀರ್ಪು ಬರ್ತಾ ಇದೆ, ಸಿದ್ದರಾಮಯ್ಯ ವಿರುದ್ಧ ಏನಾದರೂ ವ್ಯತಿರಿಕ್ತ ತೀರ್ಪು ಏನಾದರೂ ಬಂದರೆ ಅವರು ತನಿಖೆ ಎದುರಿಸಬೇಕಾದ ಪಕ್ಷದಲ್ಲಿ ರಾಜ್ಯದ ತನಿಖಾ ಸಂಸ್ಥೆಗಳಿಂದ ತನಿಖೆ ಎದುರಿಸ್ತಾರ ಅಥವಾ ಕೇಂದ್ರ ತನಿಖಾ ಸಂಸ್ಥೆಗಳಿಂದ ತನಿಖೆ ಎದುರಿಸ್ತಾರ, ಇದ್ರ ಮೇಲೆ ಅವರು ರಾಜೀನಾಮೆ ಕೊಡ್ತಾರ ಇಲ್ವಾ ಡಿಪೆಂಡ್ ಆಗಿದೆ ಮೇಡಮ್. ಅದು ಬೈಟ್ ಇನ್ನೊಂದ್ಸತಿ ಕೇಳಿಸ್ಕೊಂಡ್ಬಿಡೋಣ. ನಟರಾಜ್ ಗೌಡ್ರು ಅದಕ್ಕೆ ಉತ್ತರ ಕೊಡ್ಲಿ. ಒಂದ್ಸತಿ ಹೇಳ್ಬಿಡಿ ಫಸ್ಟ್ ಇಂದ ಅವ್ರು ಏನ್ ಹೇಳಿದ್ರು ಅಂತ ಹೇಳಿ ಕೇಳಿಸ್ಕೊಂಡ್ಬಿಡೋಣ. ದರ್ಶನ್ ಪುಟ್ಟಣ್ಣಯ್ಯ ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಇಲ್ಲ, ಬರ್ತಾ ಇಲ್ಲ ಫಂಡ್ಸು. ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಬರ್ತಾ ಇದೆ. ನಾವು ಅಂದ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ. ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಆಯ್ತೈತೆ. ಯಾಕೆಂದರೆ ಡೆವಲಪ್ಮೆಂಟ್ ನನ್ನ ಪ್ರಶ್ನೆನೇ ಕೇಳಲ್ಲ ನಟರಾಜ್ ಗೌಡ್ರೆ, ನೀವೇ ಉತ್ತರ ಕೊಟ್ಬಿಡಿ. ಅವರು ಕೆಲವು ಡಿಪಾರ್ಟ್ಮೆಂಟ್ಗಳಿಂದ ಬಂದಿದೆ, ಕೆಲವು ಡಿಪಾರ್ಟ್ಮೆಂಟ್ಗಳಿಂದ ಬರ್ತಿಲ್ಲ ಅಂತ ಹೇಳಿದ್ದಾರೆ ಅವರು. ಆಮೇಲೆ ಇನ್ನೊಂದು ಅಂದ್ರು, ನಾವು ಅನ್ಕೊಂಡಿದ್ದ ಮಟ್ಟಕ್ಕೆ ಏನು ಅಭಿವೃದ್ಧಿ ಆಗ್ಬೋದು ಅನ್ಕೊಂಡಿದ್ವಿ, ಅಷ್ಟು ಫಂಡ್ ಬರ್ತಾ ಇಲ್ಲ ಅಂತ. ನೋಡಿ, ಎಲ್ಲ ಇಲಾಖೆಯಲ್ಲಿ ಅದು ಗ್ರಾಮೀಣಾಭಿವೃದ್ಧಿ ಆಗ್ಬೋದು ಅಥವಾ ಸೋಷಿಯಲ್ ವೆಲ್ಫೇರ್ ಆಗ್ಬೋದು, ಇಲ್ಲ ಅಲ್ಪಸಂಖ್ಯಾತರ ಇಲಾಖೆ ಆಗಬಹುದು, ಎಲ್ಲ ಇಲಾಖೆಯಿಂದನೂ ಕೂಡ ಹಣ ಹೋಗಿದೆ. ನೋಡಿ, ಕೇವಲ ಅದೊಂದೇ ಅಲ್ಲ, ಎಲ್ಲಾ ತಾಲೂಕುಗಳಲ್ಲಿ ಡಯಾಲಿಸಿಸ್ ಸೆಂಟರ್ ಆಗಿದೆ. ಎಲ್ಲಾ ಮಂತ್ರಿಗಳು ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಮಾಹಿತಿ ಈಗ ಅವ್ರು ಹೇಳಿದ್ದು ಕೆಲವು ಇಲಾಖೆಯಲ್ಲಿ ಬರ್ತಾ ಇದೆ ಅಂತ. ಯಾವ್ದು ಇಲಾಖೆಯಿಂದ ಬರ್ತಿಲ್ಲ, ಅವರು ಅದನ್ನ ಕೇಳಿ ತಗೊಬಹುದು, ಅದರೊಳಗೇನು ತಪ್ಪಿಲ್ಲ. ಇವನ್ JDS BJP ನಾಯಕರು ಇರ್ತಕ್ಕಂಥ 224 ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗ್ತಾನೆ ಇದೆ, ಅದರೊಳಗೇನು ತೊಂದರೆ ಇಲ್ಲ. ಇನ್ನು ಎಲ್ಲಾ ಶಾಸಕರು ಮಾಡ್ಬೇಕಾಗಿರೋದೇನಂದ್ರೆ
ಯಾರಿಗೆ ಗೃಹಲಕ್ಷ್ಮಿ ಬಂದಿಲ್ಲ ಅದಕ್ಕೆ ನಾವು ಲಿಂಕ್ ಮಾಡ್ತೀವಿ ಅಂತ ಹೇಳಿ ಓಡಾಡಬೇಕಾಗಿರೋದು ಶಾಸಕರು ಎಲ್ಲರ ಜವಾಬ್ದಾರಿ ಅದು. ಯಾರಿಗೆ ಗೃಹ ಜ್ಯೋತಿ ಬಂದಿಲ್ಲ ಆ ಕೆಲಸ ಮಾಡಬೇಕಾದ ಹೊಣೆಗಾರಿಕೆ ಅವ್ರದ್ದು. ಯಾರಿಗೆ ಇನ್ನು BPL ಕಾರ್ಡ್ ಬೇಕಾಗಿದೆ, ಇನ್ನು ಯಾರನ್ನ ನಾವು ಅನ್ನಭಾಗ್ಯ ಸ್ಕೀಮ್ ಕೊಡಿಸಬಹುದು ಅದನ್ನ ನೋಡ್ಬೇಕಾದಂತದ್ದು ಎಲ್ಲ ಹೊಣೆಗಾರಿಕೆ ಇದೆ. ಸರ್ಕಾರದ ಪ್ರತಿನಿಧಿಗಳು ಕೊಡೋ ಕಡೆ ಗಮನ ಕೊಡದಲ್ಲೇ ದಿನಕ್ಕೊಬ್ಬೊಬ್ರು ಸಿಎಂ ಕುರ್ಚಿ ಬಗ್ಗೆನೇ ಗಮನ ಕೊಡ್ತಿದ್ರೆ ಹಿಂಗೆ ಆಗೋದು ನಟರಾಜ್ ಗೌಡ್ರೆ. ಆ ಸಿಂಪಲ್ ಆಸ್ ದಟ್. ನಾನು ಶಂಕರ್ ಶೆಟ್ಟಿ ಸರ್ ಜನ ಗೊತ್ತಾಗ್ತಿದೆ ಬಿಡ್ರಿ. ನಟರಾಜ್ ಗೌಡ್ರೆ ಜನರಿಗೆ ಇಲ್ಲ. ಶಂಕರ್ ಶೆಟ್ಟಿ ಸರ್ ಈಗ ಆಗ್ತಿರೋ ಬೆಳವಣಿಗೆ ಇದೆಯಲ್ಲ ಅದು ಹಗಲುಗನಸೋ ಅಥವಾ ಸಿದ್ದರಾಮಯ್ಯನವರನ್ನ ವೀಕ್ ಮಾಡೋ ಪ್ರಯತ್ನವೋ ಅಥವಾ ಸುಮ್ಮನೆ ನಮ್ದು ಒಂದಿರ್ಲಿ ಅನ್ನೋ ಹೇಳಿಕೆನೋ ಗೊತ್ತಿಲ್ಲ ಸರ್. ಬಟ್ ಅದು ಜನರ ಮ್ಯಾಂಡೇಟ್ಗೆ ಮಾಡ್ತಿರುವ ಅಪಮಾನ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಒಳಗೊಂಡು ಜನ ವೋಟ್ ಹಾಕಿ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಇವ್ರು ದಿನನಿತ್ಯ ಒಂದೊಂದು ಹೇಳಿಕೆ ಕೊಟ್ಕೊಂಡು ಮಾಡೋ ಕೆಲಸವನ್ನ ಮರೆತು ಇವತ್ತು ದರ್ಶನ್ ಪುಟ್ಟಣ್ಣಯ್ಯ ಅಂತವರು ಹೀಗೆ ಹೇಳಿಕೆ ಕೊಡೋ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದವರು ಜನರು ಕೊಟ್ಟ ಮ್ಯಾಂಡೇಟ್ಗೆ ಅಪಮಾನ ಮಾಡೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅಂತ ಹೇಳಿ ಯಾಕೆ ಹೇಳಬಾರ್ದು? ಇದು ಅಪವಾದ ಉಂಟಲ್ಲ, ಖಾಲಿ ಇಬ್ಬರು ಪುಟ್ಟಣ್ಣವ್ರು ಮಾತ್ರ ಹೇಳೋದಿಲ್ಲ. ಪ್ರತಿಯೊಬ್ಬರು MLA, ನನಗೆ ತುಂಬ ಜನ MLA ಫ್ರೆಂಡ್ಸ್ ಇದ್ದಾರೆ, ಅವ್ರು ಹೇಳ್ತಾರೆ ಪ್ರತಿಯೊಬ್ಬರು ನಮಗೆ ಅನುದಾನ ಬರ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕಂತ. ಇಟ್ ಈಸ್ ಕಾಮನ್ ಕಂಪ್ಲೇಂಟ್ ಬೈ ಎವ್ರಿ MLAs. ಪ್ರತಿಯೊಬ್ಬರು ಶಾಸಕರು ನಮ್ಗೆ ಅನುದಾನ. ಇದಕ್ಕೆ ಕಾರಣ ಏನು? ಅದೇ ಯೂನಿವರ್ಸಲ್ ಬೇಸಿಕ್ ಹೇಳಿದಾರಲ್ಲ ಅವರು, ಅದೇ ಕಾರಣ. ಅರ್ಥ ಆಯ್ತಲ್ಲ? ಯಾಕೆ 5 ಗ್ಯಾರಂಟೀಸ್ ಸಿಂಪಲ್ ವರ್ಡ್ಸ್ ಹೇಳಿ 5 ಗ್ಯಾರಂಟಿಯನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಇಂಪ್ಲಿಮೆಂಟ್ ಇದ್ದಲ್ಲ ಮೇಡಮ್ಮು. ಈ ಪ್ರಾಬ್ಲಮ್ ಉಂಟಲ್ಲ, ಈ ಗೌರ್ಮೆಂಟಿಗೆ 1.25 ವರ್ಷ ಆಗಿದೆಲ್ಲ, ಇನ್ನು 3.25 ವರ್ಷ ಯಾರೇ CM ಆಗಲಿ ಯಾರಾಗಲಿ ಈ ಗೌರ್ಮೆಂಟ್ ಫೇಸ್ ಮಾಡ್ತಾ ಇರಬೇಕು. ಡೆವಲಪ್ಮೆಂಟ್ ಕೆಲಸ ಆಗ್ತಾನೆ ಇರುವುದಿಲ್ಲ. ಶಾಸಕರು ಅವ್ರು ಏನು ತಿಳ್ಕೊಂಡಿರ್ತಾರೆ, ನಾನು MLA ಗೆದ್ದು ಬಂದರೆ ಹಾಗೆ ಗಳಿಸುವ ಹೀಗೆ ಗಳಿಸುವ ಅಂತ ಲೆಕ್ಕಾಚಾರ ಹಾಕೊಂಡಿದ್ರೆ ಪಾಪ ಇಲೆಕ್ಷನ್ಗೆ ಬೇಕಾದಷ್ಟು ಖರ್ಚು ಮಾಡಿರ್ತಾರೆ. ಪಾಪ ಆ ಖರ್ಚು ಅಟ್ಲೀಸ್ಟ್ ಖರ್ಚಾದವ್ರ ಇನ್ಕಮ್ ರೀತಿಯಲ್ಲಿ ಬರಬೇಕಲ್ಲ, ಅದು ಬರೋ ಅವಕಾಶಗಳೇ ಇಲ್ಲ. ಅರ್ಥ ಇಲ್ಲ. ಆ ರೀತಿ ಪ್ರತಿಯೊಬ್ಬರು MLA ಅದ್ರ ಆದ್ರೂ ತಡ್ಕೊಳ್ತಾರೆ. ಕಾಂಗ್ರೆಸ್ ಪಾರ್ಟಿ ಅವ್ರು ತಡ್ಕೊಳ್ಳಿ. ಯಾಕೆ ಗೊತ್ತಾ? ಏನಿದ್ರು ನಮ್ಮ ಗ್ಯಾರಂಟಿ ಅಲ್ಲ, ನಮಗೊಂದು ಪಾಪ್ಯುಲರ್ ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಜನಗಳಿಗೆ ಹೆಲ್ಪ್ ಆಗಲ್ಲ. ಆದರೆ ವಿರೋಧ ಪಕ್ಷದವರಿಗೆ ಅದಕ್ಕೇನು ಅಗತ್ಯತೆ ಇಲ್ಲ. ವಿರೋಧ JDS MLAಗಳಾಗಲಿ BJP ಅವ್ರದ್ದು ಒಂದೇ ಗೋಡೆ ಅಂದ್ರೆ ನಮ್ಮ ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ ಅಂತ. ಅದು ಬರುವುದಿಲ್ಲ. ಅವ್ರ ಪಕ್ಷ ಅಲ್ಲ, ಅವ್ರು ಎಲ್ಲಿ ಬರ್ತದೆ? ಅದೇ ಕರೆಕ್ಟ್ ನೀವು ಹೇಳಿದ್ರಿ. ಅವರ ಪಕ್ಷವರಿಗೆ ಕೊಡುವುದಿಲ್ಲ. ಮೊದಲು ಅದೊಂದು ಕಂಪ್ಲೀಟ್ ಬೇಕಾದಷ್ಟು ಅನುದಾನ ಕೊಡ್ತಾ ಇರುವಾಗ ಅವರ ಪಕ್ಷವರಿಗೆ ಮಾತ್ರ ಕೊಡ್ತಾ ಇದ್ರು ಅಂತ. ಈಗ ಅನುದಾನ ಕೊಡ್ತಾ ಇರುವಾಗ ಅವ್ರಿಗಿಲ್ಲ, CM ಚೇಂಜ್ ಆದ್ರೂ ಇವರಿಗೆ ಅನುದಾನ ಇನ್ನೂ ಬರುದಿಲ್ಲ. ಎಲ್ಲಿ ತನಕ ಪಂಚ ಗ್ಯಾರಂಟಿಯಲ್ಲಿ ಇಂಪ್ಲಿಮೆಂಟೇಷನ್ ಚರ್ಚೆ ಆಗಬೇಕಾಗಿದ್ದು, ಗಮನ ಕೊಡಬೇಕಾಗಿರೋದು ಈ ತರ ವಿಚಾರಗಳಿಗೆ. ಇನ್ಫ್ಯಾಕ್ಟ್ ಸಚಿವರು ಹಾಗೆ ಶಾಸಕರು ಮಾತನಾಡಬೇಕಾಗಿದ್ದು ಈ ತರ ವಿಚಾರಗಳು. ಬಟ್ ಪುರ್ಸೊತ್ತಿಲ್ಲ ಪಾಪ CM ಕುರ್ಚಿ ಬಗ್ಗೆ ಮಾತನಾಡೋಕೇನೆ. ಅಲ್ಲ, ಖಂಡಿತ ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ. 224 ಕ್ಷೇತ್ರಕ್ಕೆ ಅನುದಾನ ಬಿಟ್ಬಿಡಿ. ಅಕ್ಕಿ ಕೊಡ್ತೀನಿ ಅಂತ ಕೇಂದ್ರ ಸರ್ಕಾರ ಹೇಳ್ತಿದ್ರು, ಅಕ್ಕಿ ತಗೊಳಕ್ಕೆ ಇರೋದು ಶಕ್ತಿ ಇಲ್ಲ, ನಾವು ಅಕ್ಕಿ ಕೊಡಲ್ಲ ಅಂತ ಹೇಳಿದ್ರು. ಆಮೇಲೆ ಪ್ಯಾಕೇಜ್ ಕೊಡ್ತೀನಿ ಅಂತ ಹೇಳಿದ್ರು, ಈಗ ದುಡ್ಡೇ ಕೊಡ್ತೀವಿ ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ಅಕ್ಕಿ ಕೊಂಡ್ಕೊಳ್ಳೋಕು 6 ತಿಂಗಳು ಅಡ್ವಾನ್ಸ್ ಕೊಡಬೇಕು. 6 ತಿಂಗಳು ಅಡ್ವಾನ್ಸ್ ಕೊಡೋದಕ್ಕೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ಗುಂಡಿ ಮುಚ್ಚೋದಕ್ಕೆ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಗುತ್ತಿಗೆದಾರರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಬರೀ ಗುಂಡಿ ವಿಚಾರದಲ್ಲಿ ಅಷ್ಟೇ, PWD ಎಲ್ಲಾ ಇಲಾಖೆಗಳ ಗುತ್ತಿಗೆದಾರರು ಕೂಡ ಸ್ಟ್ರೈಕ್ ಆಗಿ ಕೂತಿದ್ದಾರೆ. ಒಂದೇ ಒಂದು ಟೇಪ್ ಕಟ್ ಮಾಡಿಲ್ಲ, ಒಂದೇ ನಟರಾಜ್ ಗೌಡ್ರೆ ಬಹುಶಃ ಚಂದ್ರಶೇಖರ್ ಅವರು ಇಲ್ಲ, ನಟರಾಜ್ ಗೌಡ್ರೆ ನನ್ನ ಮಾತನ್ನ ಚಂದ್ರಶೇಖರ್ ಅವರು, ವೀರಣ್ಣ ಅವರು, ಶಂಕರ್ ಶೆಟ್ಟಿ ಸರ್ ಒಪ್ತಾರೆ, ನಮ್ ವೀಕ್ಷಕರು ಒಪ್ತಾರೆ ಅನ್ಸುತ್ತೆ. ಈ ಸಿಎಂ ನಾನು ಅನ್ನೋದಿದೆಯಲ್ಲ, ದಯಮಾಡಿ ನಿಮ್ ಪಕ್ಷದವ್ರಿಗೆ ನೀವು ಹೋಗಿ ಹೇಳಿ, ಸ್ಟಾಪ್ ಮಾಡ್ಬಿಟ್ಟು ನೀವೇ ಹೇಳಿದ್ರಲ್ಲ ಯಾರಿಗೆ ಗ್ಯಾರಂಟಿ ಸಿಕ್ಕಿಲ್ಲ, ಎಲ್ಲ ಅಭಿವೃದ್ಧಿ ಆಗ್ತಿಲ್ಲ, ಗುಂಡಿ ಎಲ್ಲೆಲ್ಲಿದೆ, ಇದನ್ನ ಮುಚ್ಚೋಕ್ ಮುಂದಾಗಣಪ್ಪ, ಅದ್ರಲ್ಲಿ ನಾನು ಮುಂದು ಅಂತ ಹೇಳಿ ಅಭಿಯಾನ ಶುರು ಮಾಡ್ಲಿ, ನೀವು ಹೋಗಿ ಹೇಳಿ ಅನ್ನೋ ವಿಶ್ವಾಸದೊಂದಿಗೆ ಮಾಡಿ ಸರ್, ಪ್ರಯತ್ನ ಮಾಡಿ. ಮುಖ್ಯಮಂತ್ರಿ ಇಲ್ಲ ಚರ್ಚೆ ಮುಗಿಸೋಕ್ ಮುಂಚೆ ನಟರಾಜ್ ಗೌಡ್ರೆ, ಅಭಿವೃದ್ಧಿ ಆದ್ಯತೆ ಆಗ್ಲಿ, ಮುಖ್ಯಮಂತ್ರಿ ಕುರ್ಚಿ ಸ್ಟೇಬಲ್ ಆಗ್ಲಿ ಅಂತ ಬಯಸ್ತಾ ನೋಡೋಣ ನಾಳೆ ಕೋರ್ಟ್ ನಲ್ಲಿ ಏನೇನಾಗುತ್ತೆ. ಲೈವ್